ಹಲೋ ಹಾಯ್ ಹಾಲ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇವತ್ತಿನ ಡೇ ಹೇಗಿರುತ್ತೆ ಅಂತ ನೋಡ್ಕೊಂಡು ಬರೋಣವಾ. ಸೊ ಇವತ್ತು ಮಾರ್ನಿಂಗ್ ಬೇಗನೆ ಎದ್ದು ಎಲ್ಲ ಕೆಲಸ ಎಲ್ಲ ಆಯಿತು. ಫಸ್ಟ್ ಫ್ರೆಶ್ ಅಪ್ ಆಗೋಣ ಅಂತ ಹೇಳಿ ಫ್ರೆಶ್ ಅಪ್ ಆಗ್ತಾಯಿದ್ದೀನಿ. ಸೊ ನಾನು ಮಾಡ್ಕೊಳ್ಳೋದು ಸಿಂಪಲ್ ಮೇಕಪ್ಪು. ನಾನು ಯೂಸ್ ಮಾಡುವಂಥ ಕ್ರೀಮ್ ಮತ್ತು ಹಿಮಾಲಯ ಫೇರ್ನೆಸ್ ಕ್ರೀಮ್ ಅದು ಒಂದು ಯೂಸ್ ಮಾಡ್ತೀನಿ. ಸೊ ಡೈಲಿ ಅದನ್ನೇ ಯೂಸ್ ಮಾಡೋದು. ಒಂದು ಕ್ರೀಮ್ ಒಂದು ಸ್ಟಿಕ್ಕರ್ ಅಷ್ಟೇ ಇಟ್ಕೊಳ್ಳೋದು. ಅದಾದಮೇಲೆ ನಾನು ಎಲ್ಲಾದರೂ ಹೊರಗಡೆ ಏನಾದರೂ ಹೋಗಬೇಕು ಅಂತ ಹೇಳಿದ್ರೆ ಲೈಟಾಗಿರೋ ಫೌಂಡೇಶನ್ ಮತ್ತು ಸ್ಕಿನ್ನಿಗೆ ಒಂದು 2-3 ಟೈಪ್ಸ್ ಅಷ್ಟೇ ನಾನು ಮೇಕಪ್ ಪ್ರಾಡಕ್ಟ್ಸ್ನ ಯೂಸ್ ಮಾಡ್ತೀನಿ. ಜಾಸ್ತಿ ಮೇಕಪ್ ನಾನು ಯೂಸ್ ಮಾಡೋದೇ ಇಲ್ಲ, ಕ್ಲಿಯರಾಗೇ ಇರ್ತೀನಿ. ಯಾವಾಗಲೂ ಅಷ್ಟೇ ಇನ್ಸ್ಟಾಗ್ರಾಮಲ್ಲಿ ರೀಲ್ಸ್ ಮಾಡಬೇಕಾದ್ರೂ ಅಷ್ಟೇ ಮತ್ತು ಚಾನಲಲ್ಲಿ ಲಾಗ್ಸ್ ಮಾಡಬೇಕಾದ್ರೂ ಅಷ್ಟೇ ಮೇಕಪ್ ಅಂತೂ ಹಾಕಿರಲ್ಲ. ಜಸ್ಟ್ ನಾನು ಹಾಕ್ತಾಯಿದ್ದೀನಲ್ವ ಕ್ರೀಮ್ ಅಷ್ಟೇ. ಕ್ರೀಮು ಮತ್ತು ಒಂದು ಸ್ಟಿಕ್ಕರ್ ಇಟ್ಕೊಳ್ತೀನಿ ಅಷ್ಟೇ. ರೀಲ್ಸ್ ಮಾಡಬೇಕಾದ್ರೆ ಫಿಲ್ಟರ್ ಮಾತ್ರ ಹಾಕ್ಕೊಳ್ತೀನಿ, ಅದನ್ನು ಮಾತ್ರ ಮರೆಯೋಲ್ಲ. ಸೊ ಫಿಲ್ಟರ್ ನನಗೆ ಒಂದು ಸ್ವಲ್ಪ ನ್ಯಾಚುರಲ್ ಸ್ಕಿನ್ ಥರ ಒಂದು ಸೂಟ್ ಆಗಿಬಿಟ್ಟಿದೆ. ಸೊ ಅದೊಂದೇ ಫಿಲ್ಟರ್ ಯೂಸ್ ಮಾಡ್ತೀನಿ ರೀಲ್ಸ್ ಮಾಡಬೇಕಾದ್ರೆ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳಿ. ಅದಾದಮೇಲೆ ಫ್ರೆಶ್ ಅಪ್ ಆಗಿಬಿಟ್ಟು ಇವತ್ತು ಕೂಡ ಮಾರ್ನಿಂಗ್ ಇವತ್ತು ಅಡುಗೆ ಏನೂ ಮಾಡಿಲ್ಲ. ನಾನು ಏನೇನು ಒಂದು ಲೆಮನ್ ರೈಸ್ ಮಾಡಿ ತೋಟಕ್ಕೆ ಹೋಗಬೇಕು ಅಂತ ಹೇಳಿ ಹೊರಟೆ. ಒಂದೇ ಒಂದು ಸ್ಟಿಕ್ಕರ್ ಇಟ್ಕೊಳ್ತೀನಿ ಅಷ್ಟೇ. ನೋಡಿ ನಾನು ಸಿಂಪಲ್ ಅಷ್ಟೇ, ನಾನು ಅಷ್ಟಕ್ಕಷ್ಟೇ ನಾನು ಮಾಡ್ತೀನಿ. ಬೇರೆ ಎಕ್ಸ್ಟ್ರಾ ಜಾಸ್ತಿ ಫೌಂಡೇಶನ್ ಮತ್ತು ಸ್ಕಿನ್ಗೆ ಜಾಸ್ತಿ ಇದಾಕೋದೆಲ್ಲ ನಾನು ಮಾಡೋಕ್ಕೋಗಲ್ಲ. ಯಾಕಂದರೆ ಅಲರ್ಜೀಸ್ ಜಾಸ್ತಿ ಏನು ಮಾಡ್ಕೊಳ್ತೀನಿ ಅಂತಂದರೆ ಐಸ್ ರೋಲರ್ ಬರುತ್ತಲ್ವ, ಐಸ್ ರೋಲರಲ್ಲಿ ಯಾವಾಗಲೂ ಅಷ್ಟೇ ಪರ್ ಡೇಗೆ ಒಂದು ಸತಿ ಆದರೂ ಅದನ್ನು ಫೇಸ್ಗೆ ರಬ್ ಮಾಡ್ಕೊಳ್ತೀನಿ. ಒಂದು ಸ್ವಲ್ಪ ಲಿಪ್ಸ್ಟಿಕ್ ಮಾತ್ರ ಹಾಕ್ಕೊಳ್ತೀನಿ. ಅದೊಂದೇ ನನಗೆ ಮೇಕಪ್ ಅಂತಂದ್ರೇ ಲಿಪ್ಸ್ಟಿಕ್ ಒಂದೇ ಹಾಕ್ಕೊಳ್ಳೋದು ಜಾಸ್ತಿ. ಅಂದರೆ ಅದನ್ನು ಮನೇಲಿರಬೇಕಾದ್ರೆ ಲೈಟಾಗಿ ಅಪ್ಲೈ ಮಾಡಿ ರಬ್ ಮಾಡ್ತೀನಿ ಅಷ್ಟೇ. ಒಂದು ಸ್ವಲ್ಪ ಲಿಪ್ಸಲ್ಲಿ ಸ್ಕ್ರೋಲ್ ಮಾಡಿ ಇದು ಮಾಡ್ಕೊಳ್ತೀನಿ. ಅದು ಬಿಟ್ಟರೆ ಬೇರೆ ಇನ್ನೇನು ಮೇಕಪ್ಪೆಲ್ಲ ಮಾಡ್ಕೊಳ್ಳೋದಿಲ್ಲ. ಇತ್ತೀಚೆಗೆ ಅಂತೂ ನಾನು ಜಾಸ್ತಿ ಮಾಡಬೇಕಾದ್ರೆ ಎಲ್ಲನೂ ನನ್ನ ಹೇರು ತುಂಬಾ ಫಾಲ್ ಆಗ್ತಾಯಿದೆ, ಏರ್ ಫಾಲ್ ಜಾಸ್ತಿ ಆಗ್ತಾಯಿದೆ ಅಂತ ಹೇಳಿ ಸ್ಕಿನ್ ಡಾಕ್ಟ್ರ್ ಹತ್ರ ಕೂಡ ಹೋಗಿದ್ದೆ. ಅವರು ಒಂದು ಸಿರಮ್ ಬರ್ಕೊಟ್ಟಿದ್ದಾರೆ 2 ಮಂತ್ಸ್ಗೆ ಮಾಡ್ಕೊಳ್ಬೇಕು ಅಂತ. ಇಲ್ಲ ಅಂದರೆ ಒಂದು 3 ಮಂತ್ಸ್ ಟ್ಯಾಬ್ಲೆಟ್ ತಗೊಳ್ಬೇಕು ಅಂತ ಹೇಳಿದ್ದಾರೆ. ನೋಡೋಣ ಇದರಲ್ಲಿ ಸ್ಟಾಪ್ ಆಗಿಲ್ಲ ಅಂತ ಅಂದರೆ ಆ ಟ್ಯಾಬ್ಲೆಟ್ಟು ಯಾವುದು ಮತ್ತು ಸಿರಮ್ ಕೂಡ ಯಾವುದು ಅಂತ ಹೇಳಿ ನನ್ನ ಲಾಗಲ್ಲಿ ನಾನು ಅಪ್ಲೋಡ್ ಮಾಡ್ತೀನಿ. ಇವತ್ತಿನ ಡೇ ಸ್ವಲ್ಪ ಲಾಂಗ್ ಏನೂ ಇಲ್ಲ, ಸ್ವಲ್ಪ ಶಾರ್ಟಾಗೆ ಮಾಡಿಬಿಟ್ಟಿದ್ದೀನಿ. ಮಾರ್ನಿಂಗಿಂದ ಅಡುಗೆ ಅಂತ ಏನೂ ಮಾಡಿಲ್ಲ. ಸರಿ ಲೆಮನ್ ರೈಸ್ ಲೈಟಾಗಿ ಲೆಮನ್ ರೈಸ್ ಮಾಡಿ ಹೋಗೋಣ ಅಂತ ಹೇಳಿ ಮಾಡಿದೆ ಅಷ್ಟೇ. ಈ ಥರ ಗಂಟು ಹಾಕ್ಕೊಳ್ತೀನಿ ಅಷ್ಟೇ. ಗಂಟು ಹಾಕ್ಕೊಂಡು ಒಂದು ಬಟರ್ಫ್ಲೈ ಇವಾಗ ಎಲ್ಲದರಲ್ಲೂ ಟ್ರೆಂಡಿಂಗ್ ಆಗಿದೆ ಅಲ್ವಾ ಕ್ಲಿಬ್ಬು, ಆ ಬಟರ್ಫ್ಲೈ ಕ್ಲಿಬ್ ಮಾತ್ರ ಹಾಕ್ಕೊಳ್ತೀನಿ ಅಷ್ಟೇ. ಮತ್ತು ಒಂದು ಜುಮ್ಕಿ ಇಯರಿಂಗ್ಸ್. ನನಗೆ ಏನೇ ಗೋಲ್ಡ್ ಇಯರಿಂಗ್ಸ್ ಏನೇ ಇದ್ದರೂ ನನಗೆ ಈ ಥರ ಆರ್ಟಿಫಿಷಿಯಲ್ ಇಯರಿಂಗ್ಸೇ ನನಗೆ ತುಂಬ ಇಷ್ಟ ಆಗುತ್ತೆ. ಡ್ರೆಸ್ ಮ್ಯಾಚಿಂಗ್ ಆಗಿರ್ಬೋದು. ನೀವು ನೋಡಿರ್ಬೋದು ನನಗೆ ಸಾಕಷ್ಟು ರೀಲ್ಸಲ್ಲಿ ನಾನು ಅಪ್ಲೋಡ್ ಮಾಡಿದ್ದೀನಿ ಜುಮ್ಕಿ ಅಂತ. ನನ್ನ ಫ್ರೆಂಡ್ಸ್ ಎಲ್ಲ ಯಾವಾಗಲೂ ಜುಮ್ಕಿ ಪೊನ್ನು ಅಂತ ಕರೀತಾರೆ. ಅಂದರೆ ಜುಮ್ಕಿ ಗರ್ಲ್ ಅಂತ ಅಂತಾರಲ್ವ, ಆ ರೀತಿ ಕರೀತಾರೆ ನನ್ನನ್ನು. ಸೊ ಅದಕ್ಕೆ ನನಗೆ ಜುಮ್ಕಿ ಅಂದರೆ ತುಂಬಾ ಇಷ್ಟ. ಎಲ್ಲ ರೀಲ್ಸಲ್ಲೂ ನಾನು ಜುಮ್ಕಿನ ಹಾಕ್ಕೊಂಡಿದ್ದೀನಿ ಮ್ಯಾಚಿಂಗ್ ಡ್ರೆಸ್ಗೆ. ಎಲ್ಲೋದ್ರೂ ಅಷ್ಟೇ ನನ್ನ ಜುಮ್ಕಿ ಅಂದರೆ ತುಂಬಾ ಇಷ್ಟ. ಸೊ ಅದಾದಮೇಲೆ ಈರುಳ್ಳಿ ಕಟ್ ಮಾಡಿ ನನ್ನ ಕಣ್ಣಲ್ಲಿ ನೀರು ಬರ್ಸ್ಕೊಂಡಿದ್ದು ಆಯಿತು. ಅದಾದಮೇಲೆ ಬೆಟ್ಟದ ನೆಲ್ಲಿಕಾಯಿನ ತೊಗೊಂಬಂದಿದ್ದೆ. ಅದನ್ನು ಜ್ಯೂಸ್ ಮಾಡೋದಕ್ಕೆ 2 ಡೇಸ್ ಗ್ಯಾಪ್ ಆಯಿತು. ನಾನು ಡೈಲಿ ಇಲ್ಲ ಅಂದರೆ ಬೆಟ್ಟದ ನೆಲ್ಲಿಕಾಯಿ ಜ್ಯೂಸ್, ಬೀಟ್ರೋಟ್ ಜ್ಯೂಸ್, ಇಲ್ಲಾಂದರೆ ABC ಜ್ಯೂಸ್ ಆದರೂ ಕುಡಿತೀನಿ. ಮುಲ್ಲಂಗಿ ಜ್ಯೂಸ್ ಮಾಡಿದ್ದೆ ಒಂದಿನ, ಯಪ್ಪ ಅದಂತೂ ಸಿಕ್ಕಾಪಟ್ಟೆ ಖಾರ ಆಯಿತು. ಮತ್ತು ಅದು ರಿಯಾಕ್ಷನ್ ಜಾಸ್ತಿ ಕೊಡುತ್ತೆ ಖಾಲಿ ಹೊಟ್ಟೆನಲ್ಲಿ ತಗೊಳ್ಳೋದ್ರಿಂದ. ಸೊ ಅದನ್ನು ಸ್ಟಾಪ್ ಮಾಡಿದ್ದೀನಿ. ಬೆಟ್ಟದ ನೆಲ್ಲಿಕಾಯಿ ಮತ್ತು ABC ಜ್ಯೂಸ್ ಮಾತ್ರ ಕುಡಿತೀನಿ. ಅಷ್ಟು ತಂದೆ 15 ಡೇಸಿಗೆ ಬರುತ್ತೆ. ಮಾರ್ಕೆಟಲ್ಲಿ ಹೋಗಿ ತಗೊಂಬಂದಿದ್ದು. ಪರ್ kg 80 ರೂಪೀಸ್ ಇದೆ ಈಗ ಸದ್ಯಕ್ಕೆ. ಸೊ ಈ ಜ್ಯೂಸ್ ಹೇಗೆ ಮಾಡೋದು ಅಂತಂದರೆ ಒಂದು ಸ್ವಲ್ಪ ಬೆಟ್ಟದ ನೆಲ್ಲಿಕಾಯಿನ ತೊಗೊಂಡು ಸಣ್ಣ ಪೀಸಸ್ ಆಗಿ ಕಟ್ ಮಾಡ್ಕೊಳ್ಬೇಕು. ಅದ್ರ ಜೊತೆ ಪುದೀನ, 1 ಇಂಚು ಶುಂಠಿ, ಕರಿಬೇವು. ಸೊ ಇದನ್ನು ಕುಡಿಯೋದ್ರಿಂದ ನಮ್ಮ ಸ್ಕಿನ್ನಿಗೆ, ಹೇರ್ಗೆ ತುಂಬಾ ಒಳ್ಳೆಯದು. ಇದು ಟಾಕ್ಸಿಸ್ನ ಹೊರಗಡೆ ಆಗುತ್ತೆ.
ನಮ್ಮ ದೇಹದಲ್ಲಿರೋ ಟಾಕ್ಸಿಕ್ಸ್ ಅಂಶನ ಹೊರಗಡೆ ಹಾಕಬೇಕು ಅಂತ ಹೇಳಿದ್ರೆ ಈ ಥರ ಜ್ಯೂಸ್ ಕುಡಿಬೇಕು. ನಮ್ಮ ಸುತ್ತಮುತ್ತ ಇರೋ ಟಾಕ್ಸಿಸ್ ಪೀಪಲ್ನ ದೂರ ಇಡಬೇಕು ಅಂತ ಹೇಳಿದ್ರೆ, ಅಲ್ಲ ಹತ್ರ ಸೇರಿಸ್ಕೊಂಡಿರೋ ದೂರ ಇಡಬೇಕು ಅಂತಂದರೆ ಅವ್ರನ್ನೆಲ್ಲನೂ ತುಂಬ ದೂರ ಇಟ್ಟಿದ್ರೇ ಒಳ್ಳೆಯದು. ಯಾಕಂತಂದರೆ ನಮ್ಮ ದೇಹ ಈ ಜ್ಯೂಸಸ್ ಕುಡಿಯೋದ್ರಿಂದ ನಮ್ಮ ದೇಹಕ್ಕೇನೋ ಒಳ್ಳೆಯದು, ಅಂಥವನ್ನ ದೂರ ಇಡೋದ್ರಿಂದ ನಮ್ಮ ಲೈಫ್ಗೆ ಒಳ್ಳೆಯದು ಅಂತ ಹೇಳ್ತೀನಿ. ಸೊ ಎಲ್ಲ ಆಯಿತು. ಲೆಮನ್ ರೈಸ್ ಎತ್ಕೊಂಡು ಕಿಚನೆಲ್ಲ ಕ್ಲೀನ್ ಮಾಡಿಬಿಟ್ಟು ತೋಟಕ್ಕೆ ಹೋಗೋಣ ಅಂತ ಹೇಳಿ ಹೋಗ್ತಾಯಿದ್ದೀನಿ. ನೀಟಾಗೆಲ್ಲ ಕ್ಲೀನ್ ಮಾಡಿದೆ, ಮನೆಯೆಲ್ಲ ಗುಡಿಸಿದಾಯಿತು. ತೋಟಕ್ಕೆ ಬಂದ್ವಿ. ಆಲ್ರೆಡಿ ತುಂಬ ಬಿಸಿಲಾಗ್ಬಿಟ್ಟಿದೆ, ಏನೂ ಮಾಡೋಕ್ಕಾಗಲ್ಲ. ಬಿಸಿಲಲ್ಲಂತೂ ಆ ಗಿಡ ಕೂಡ ಕೆಲಸದವ್ರು ಬೇರೆ ಇಲ್ಲ ಇವತ್ತು. ಸಣ್ಣ ಪುಟ್ಟ ನಾವು ಮಾಡೋಣ ಅಂತ ಹೇಳಿದ್ರೂ ಆಗಲ್ಲ, ಬಿಸಿಲು ಜಾಸ್ತಿ. ಮಾರ್ನಿಂಗೇ ಬರಬೇಕು. ಆಲ್ರೆಡಿ ಸ್ವಲ್ಪ ಸ್ವಲ್ಪ ಸೌತೆಕಾಯಲ್ಲಿ ಇಷ್ಟಿಷ್ಟೇ ಪಿಂಜಿ ಥರ ಬಂದಿದೆ. ಆ ಬಳ್ಳಿಗಳು ಹೀರೆಕಾಯಿ ಗಿಡ ಇದಲ್ವಾ, ಆ ಬಳ್ಳಿಗಳ ಜಾಸ್ತಿ ಬಂದಿದೆ ಬಳ್ಳಿಗಳು. ಅದನ್ನು ಎತ್ತಿ ಕಟ್ಟಬೇಕು, ಇಲ್ಲ ಅಂದರೆ ಆಲ್ರೆಡಿ ಈ ರೀತಿ ಆಲ್ರೆಡಿ ಈ ಥರ ಒಂದೊಂದಕ್ಕೂ ಟೈನ್ ಕಟ್ಟಿದ್ದೀವಿ. ಆದರೂ ಅದು ಸ್ಟ್ರೈಟಾಗಿ ಹೋಗಲ್ಲ, ಒಂದೊಂದು ಗಿಡ ಮಾತ್ರ ಸ್ಟ್ರೈಟಾಗಿ ಹೋಗಿದೆ. ರಿಟರ್ನ್ ಮನೆಗೆ ಬಂದ್ವಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್.